ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ. ಈ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ತಟ್ಟೆನ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದೇ ಕಪ್ ಅಳತೆಯಲ್ಲಿ ಎಲ್ಲನೂ ಮೆಜರ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಪ್ಪು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಒಟ್ಟಿಗೆ ನಾನು 2 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಸ್ವೀಟು ಮದುವೆ ಮನೆಯಲ್ಲೆಲ್ಲನೂ ತುಂಬ ಚೆನ್ನಾಗಿರುತ್ತೆ, ಮಾಡ್ತಾ ಇರ್ತಾರೆ. ಅದನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಮತ್ತು ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಯಾವುದೇ ಸ್ವೀಟ್ ಮಾಡಿದ್ರೂ ನಾವು ಅದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡ್ರೆ ಅದರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ ಹಾಕ್ಕೊಂಡಿದ್ದೀನಿ. ನಾವು ಪಾಯಸಗಳಾಗಿರ್ಬೋದು, ಆ ಥರ ಯಾವುದೇ ಸ್ವೀಟ್ ಮಾಡಿದ್ರೂ ಒಂದು ಚಿಟಿಕೆ ಉಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಒಂದು ಪಿಂಚ್ ಆಗುವಷ್ಟು ಫುಡ್ ಕಲರ್ನ ತೊಗೊಂಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಒಳ್ಳೆ ಕಲರ್ ಇರಲಿ ಅಂತ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹೀಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು, ತುಪ್ಪ ಇದೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋತೀನಿ. ಈ ಬಾದಾಮ್ ಪೂರಿ ಬೇರೆ ಫಂಕ್ಷನ್ಗಳಲ್ಲೆಲ್ಲ ನಾವು ತಿಂದಾಗ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊತೀವಿ. ಮನೇಲಿ ಯಾವ ಥರ ಮಾಡೋದು ಅಂತ ಅನಿಸುತ್ತೆ, ಆದರೆ ಇದು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ನಾನು ಇದನ್ನು ಡ್ರೈ ಆಗಿದೆ ಹಿಟ್ಟನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಆಗಿದೆ. ಇವಾಗ ನಾನಿಲ್ಲಿ ಹಾಲನ್ನು ಹಾಕಿ ಇದನ್ನು ಕಲಿಸ್ಕೊತೀನಿ. ಸ್ವಲ್ಪನೇ ಹಾಕ್ತಾ ಎಷ್ಟು ಬೇಕಾಗುತ್ತೆ ನೋಡಿ ಕಲಿಸ್ಕೊತೀನಿ. ನಾನಿಲ್ಲಿ ಟೀ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನೀರು ಬೇಕಿದ್ರೂ ಹಾಕಿ ಕಲಿಸ್ಕೋಬೋದು. ನಾನಿಲ್ಲಿ ಹಾಲಲ್ಲಿ ಕಲಿಸ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ನನಗಿಲ್ಲಿ ಅರ್ಧ ಲೋಟ ಹಾಲು ಎಲ್ಲನೂ ಹಿಡಿಸಿದೆ. ನೋಡಿ, ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ಸಾಫ್ಟ್ ಇರಬಾರ್ದು, ಗಟ್ಟಿಯಾಗಿರಬೇಕು ಹಿಟ್ಟು. ಈ ಥರ ಕಲಸಿದ್ದಾದಮೇಲೆ ಇದಕ್ಕೆ ಮೇಲಿಂದ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ. ಹಾಕಿ ನೀಟಾಗಿ ಹಿಟ್ಟು ಮೇಲ್ಗಡೆ ಒಣಗಬಾರ್ದು ಅಂತ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ಹಿಟ್ಟನ್ನು ಮೇಲ್ಗಡೆ ಎಲ್ಲ ತುಪ್ಪನ ಹಚ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಬೌಲನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಹಿಟ್ಟಿಗೆ. ಅದಾಗಿದ್ದಾದಮೇಲೆ ಈಗ 10 ನಿಮಿಷ ಆಗಿದೆ. ನಾವು ಚಪಾತಿ ಎಲ್ಲ ಮಾಡ್ಕೋತೀವಲ್ಲ, ಅದು ಚಪಾತಿ ಮಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಇದಕ್ಕೆ ಹಿಟ್ಟು ಹಾಕಿ ಒತ್ಕೋಬಾರ್ದು, ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒತ್ಕೋಬೇಕು. ಅದು ಚಪಾತಿ ಗುಂಡು ಮತ್ತು ಮಣೆ ಎರಡಕ್ಕೂ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಈಗ ಹಿಟ್ಟು 10 ನಿಮಿಷ ಆಗಿದೆ. ಇದನ್ನು ಚಿಕ್ಕದಾಗಿ ನಮಗೆ ಎಷ್ಟು ಸೈಜ್ಗೆ ಬೇಕಾಗುತ್ತೋ ಉಂಡೆಗಳು, ಆ ಸೈಜ್ಗೆ ಅದನ್ನು ನಾನು ಕಟ್ ಮಾಡ್ಕೋತೀನಿ. ಒಂದ್ಸರಿ ಚೆನ್ನಾಗಿ ನಾದ್ಕೊಂಡು ಈ ಥರ ಎಷ್ಟೆಷ್ಟು ಡಬ್ಬ ಬೇಕೋ ಅಷ್ಟಕ್ಕೆ ಉಂಡೆನ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಸೈಜಿಗೆ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪನೂ ಒಡಕು ಇಲ್ಲದೆ ಇರೋ ಥರ ಉಂಡೆ ಮಾಡ್ಕೋಬೇಕು. ನೋಡಿ, ಈ ಸೈಜ್ಗೆ ನಾವು ಚಪಾತಿ ಹಿಟ್ಟೆಲ್ಲ ತೊಗೋತೀವಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ನಲ್ಲಿ ತೊಗೊಂಡಿದ್ದೀನಿ. ಹಿಟ್ಟಿಗೂ ಅಷ್ಟೇ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ಒತ್ಕೋತಾ ಇದ್ದೀನಿ. ಇದಕ್ಕೆ ಹಿಟ್ಟೆಲ್ಲ ಹಾಕಬಾರ್ದು, ಸ್ವಲ್ಪ ಎಣ್ಣೆನ ಯೂಸ್ ಮಾಡಿ ಅದರಿಂದನೇ ಹೊತ್ಕೋಬೇಕು.
ಥರ ರೌಂಡ್ ಶೇಪ್ನಲ್ಲಿ ನೀಟಾಗಿ ಇದನ್ನು ಒತ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದಾದಮೇಲೆ ನೀಟಾಗಿ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿದ್ದೀನಿ. ಮತ್ತು ಅದನ್ನು ತೆಗೆದು ಇನ್ನರ್ಧಕ್ಕೆ ಫೋಲ್ಡ್ ಮಾಡಿದ್ದೀನಿ. ನೋಡಿ ಈ ಥರ ಶೇಪ್ನ ಕೊಟ್ಕೋಬೇಕು. ಇದು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಒಂದೇ ಸಮನಾಗಿ ಇರಬೇಕು. ಮಧ್ಯದಲ್ಲಿ ಈ ಥರ ಲೇಯರ್ ಥರ ಇರಬೇಕು. ಅದನ್ನು ಪ್ರೆಸ್ ಮಾಡಬಾರ್ದು. ಲೇಯರ್ನ ಹಿಂದೆ ಇದೆಯಲ್ಲ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋತಾ ಇದ್ದೀನಿ, ಮುಂದೆ ಪ್ರೆಸ್ ಮಾಡಬಾರ್ದು. ನಾವು ಈ ಕಡೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಮತ್ತು ಅದೇ ಕಪ್ ಅಳತೆನಲ್ಲಿ 1 ಕಪ್ ನೀರನ್ನು ತಗೊಂಡಿದ್ದೀನಿ. 2 ಕಪ್ಪು ಹಿಟ್ಟಿಗೆ 1 ಕಪ್ ನೀರು, 1 ಕಪ್ಪು ಸಕ್ಕರೆನ ಹಾಕಿದ್ರೆ ಪಾಕ ಕರೆಕ್ಟಾಗಿ ಬರುತ್ತೆ. ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾವು ಇದಕ್ಕೆ ಬೇಕು ಅಂದರೆ ಒಂದು ಅರ್ಧ ಹೋಳು ಆಗುವಷ್ಟು ನಿಂಬೆಹಣ್ಣು ಕೂಡ ಹಾಕೋಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ. ನಾವು ಹಿಟ್ಟನ್ನು ಕಲಸೋವಾಗಲೇ ಮೊಸರನ್ನು ಹಾಕಿದ್ದೀವಲ್ಲ, ಅದೇ ಸಾಕಾಗುತ್ತೆ. ಅದರದಲ್ಲೇ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈ ಥರ ಸಕ್ಕರೆ ಪಾಕ ಚೆನ್ನಾಗಿ ಕುದಿ ಬರಬೇಕು. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಒಂದೆಳೆ ಪಾಕ ಬರಬೇಕು. ಈಗ ಪಾಕ ರೆಡಿಯಾಗಿದೆ. ಇದನ್ನು ಆಫ್ ಮಾಡ್ಕೋತೀನಿ. ನೋಡಿ ನಾನು ಬಾದಾಮ್ ಪೂರಿನ ಈ ಥರ ಎಲ್ಲವನ್ನು ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅದು ಕಾದಿದ್ದಾದಮೇಲೆ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ಥರ ಪೂರಿ ಲಟ್ಟಿಸಿಟ್ಟಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ. ಇದು ಬೇಯೋದಕ್ಕೆ ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ಒಂದು 5ರಿಂದ 6 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಬೇಗನೆ. 2 ಸೈಡು ಇದನ್ನು ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ. ನಾವು ಇದನ್ನು ತುಂಬ ಪ್ರೆಸ್ ಮಾಡಿಬಿಟ್ರೆ ಅದು ಈ ಥರ ಲೇಯರ್ ಬರೋದಿಲ್ಲ. ಸ್ವಲ್ಪ ಅದನ್ನು ಕೈಯಲ್ಲಿ ಹಾಗೆ ಇದು ಮಾಡಿ ಹಾಕೋಬೇಕಷ್ಟೆ. ನೋಡಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಮಕ್ಕಳಿಗೆಲ್ಲ ಇನ್ನೇನು ರಜೆ ಸ್ಟಾರ್ಟ್ ಆಗ್ತಾಯಿದೆ. ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಎಲ್ಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾರಾದರೂ ಗೆಸ್ಟ್ ಬಂತು ಅಂದರೆ ದಿಢೀರಂತ ಮಾಡ್ಕೋಬೋದು. ಇದನ್ನು ನೋಡಿ ಅಲ್ಲಿಂದ ತೆಗೆದಿದ ತಕ್ಷಣವೇ ನಾನು ಪಾಕ ರೆಡಿ ಇತ್ತಲ್ವ ಅದಕ್ಕೆ ಹಾಕೋತಾ ಇದ್ದೀನಿ. ಪಾಕ ಕೂಡ ಸ್ವಲ್ಪ ಬಿಸಿ ಇರಬೇಕು, ಉಗುರು ಬೆಚ್ಚಗೆ ಬಿಸಿ ಇರಬೇಕು. ತುಂಬ ತಣ್ಣಗಾಗ್ಬಿಟ್ಟಿದೆ ಪಾಕ ಮಾಡಿಟ್ಟು ತುಂಬ ಹೊತ್ತಾಗಿದೆ ಅಂದರೆ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ. ಅಥವಾ ಸ್ವಲ್ಪ ಬಿಸಿ ಇದೆ ಅಂದರೆ ಹಾಗೆ ಆಗುತ್ತೆ. ಒಂದು 10 ನಿಮಿಷ ಅದನ್ನು ಪಾಕದಲ್ಲಿ ನೆನೆಸಿ ತೆಗೆದ್ರೆ ನಮ್ಮ ಬಾದಾಮ್ ಪೂರಿ ರೆಡಿ ಟು ಹೀಟ್. ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿನ ಉದುರಿಸ್ಕೊತಾ ಇದ್ದೀನಿ. ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಜ್ಯೂಸಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.